ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಗಣೇಶ್ ಭಟ್ ಉಪ್ಪೋಣಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಶಿಕ್ಷಣ, ಪರಿಸರ ರಂಗ ಸೇರಿದಂತೆ ಕನ್ನಡ ಪರ ಹೋರಾಟಗಳಲ್ಲಿಯೂ ಸಕ್ರಿಯವಾಗಿ ಗುರುತಿಸಿಕೊಂಡ ಬಹುಮುಖಿ ವ್ಯಕ್ತಿತ್ವ ಇವರದ್ದಾಗಿದೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. 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 ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಪರಿಸರ ಹೋರಾಟಗಾರರಾಗಿ ಜೊತೆಗೆ ಕನ್ನಡ ಪರ ಹೋರಾಟಗಾರರಾಗಿಯೂ ಗುರುಸ್ಕೊಂಡಿದ್ರಿ. ಅದ್ರ ಜೊತೆಗೆ ಶಿರಸಿಯ ಖ್ಯಾತ ಮನೋಜ್ ಐಸ್ ಕ್ರೀಮ್ ಪಾರ್ಲರ್ ಹಾಗೂ ಮೇಘನಾ ಐಸ್ ಕ್ರೀಮ್ ಪಾರ್ಲರ್ ಮಾಲೀಕರು ಆಗಿದ್ರಿ. ಈಗ ಒಟ್ಟೆ ಅದ್ರ ಜೊತೆಗೆ ನಾವು ತಿಳ್ಕೊಂಡಾಗೆ ಆನಂದ ಮಾರ್ಗ ಹೇಳುವಂತ ಒಂದು ಜೀವನ ವ್ಯವಸ್ಥೆಯ ಅಥವಾ ಒಂದು ನಂಬಿಕೆಯ ಪ್ರಬಲ ಪ್ರತಿಪಾದಕರಾಗಿದೆ. ಈ ಆನಂದ ಮಾರ್ಗ ಅಂದ್ರೆ ಏನು? ಆನಂದ ಮಾರ್ಗದ ಬಗ್ಗೆ ಇದೊಂದು ಜೀವನ ವಿಧಾನ. ಆನಂದ ಮಾರ್ಗದ ನಂಬಿಕೆಯಲ್ಲಿ ಮನುಷ್ಯ ಭೂಮಿಯ ಮೇಲೆ ಬಂದಿರುವುದೇ ಪರಿಪೂರ್ಣತೆಯತ್ತ ಸಾಗಲು. ಅಂದರೆ ಇದನ್ನು ನಾವು ಸರಳವಾಗಿ ಹೇಳೋದಾದರೆ ಆಧ್ಯಾತ್ಮ, ಪರಿಪೂರ್ಣತೆಗಡೆನ ವಿಕಾಸವೇ ಆಧ್ಯಾತ್ಮ. ಆದರೆ ನಮ್ಮ ಇವತ್ತೇನಾಗಿದೆ ಅಂದರೆ ಯಾವ್ಯಾವುದೋ ಬಾಯಿಯ ಡಂಬಾಚಾರಗಳೋ ಇದೋ ಇಂಥವೇ ಆಧ್ಯಾತ್ಮ ಹೇಳುವ ಭಾವನೆಯನ್ನು ಜನರಲ್ಲಿ ತುಂಬಿಸಿದ್ದಾರೆ. ಇಂತಹ ಒಂದು ಪ್ರತಿಯೋರ್ವ ವ್ಯಕ್ತಿಗೆ ಆಧ್ಯಾತ್ಮದ ಪಥದಲ್ಲಿ ದಾರಿಯಲ್ಲಿ ಸಾಗಲು ಒಂದು ವ್ಯವಸ್ಥೆ ಬೇಕಾಗ್ತದೆ. ಮನುಷ್ಯನ ಅಸ್ತಿತ್ವ 3 ಸ್ತರದಲ್ಲಿದೆ: ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ. ಒಬ್ಬ ಮನುಷ್ಯ ಯಾವಾಗ ಭೌತಿಕವಾಗಿ ಕಷ್ಟದಲ್ಲಿರ್ತಾನೋ ಅಥವಾ ಅವನ ಭೌತಿಕ ಅವಶ್ಯಕತೆಗಳು ಪೂರ್ತಿಗೊಂಡಿರೋದಿಲ್ವೋ, ಆಧ್ಯಾತ್ಮ ಬಗ್ಗೆ ಅವನಿಗೆ ನಾವು ಉಪದೇಶ ಕೊಡೋದು ಅಂದರೆ ಇದೊಂದು ವ್ಯರ್ಥ ಯಾಕೆಂದರೆ ಅವನಿಗೆ ಅವನ ಅಸ್ತಿತ್ವ ಮುಖ್ಯ. ಈ ಅಸ್ತಿತ್ವಕ್ಕಾಗಿ ನಮಗೆ ಅರ್ಥ ವ್ಯವಸ್ಥೆ ಬೇಕು. ನಮ್ಮ ಬದುಕು ಸರಿಯಾಗಿ ಸಾಗ್ತಾ ಇರಬೇಕು, ಬದುಕಿನ ಭದ್ರತೆ ಇರಬೇಕು, ಜೊತೆಗೆ ಮಾನಸಿಕ ವಿಕಾಸ ಆಗಬೇಕು. ಅದಾದಾಗ ಆಧ್ಯಾತ್ಮದ ದಾರಿ ಕೂಡ ಸುಲಭ. ಆಧ್ಯಾತ್ಮ ಅಂದರೆ ನಮ್ಮಲ್ಲಿ ಭಾಳ ಜನ ತಿಳ್ಕೊಂಡಿರೋದು ಹಿಮಾಲಯಕ್ಕೆ ಹೋಗಬೇಕು, ಎಲ್ಲೋ ಹೋಗಬೇಕು ಅಂತ. ಯಾವುದೂ ಅಗತ್ಯ ಇಲ್ಲ. ತಮ್ಮ ಮನೆಯಲ್ಲಿ ಇದ್ದುಕೊಂಡು ಆಧ್ಯಾತ್ಮ ಸಾಧನೆ ಸಾಧ್ಯ ಹೇಳೋದನ್ನು ಆನಂದ ಮಾರ್ಗ ತೋರಿಸಿದೆ. ಆನಂದ ಮಾರ್ಗದಲ್ಲಿ ಮುಖ್ಯವಾಗಿರುವಂಥದ್ದು ಅಂತ ಹೇಳಿದರೆ ಆತ್ಮ ಮೋಕ್ಷಾರ್ಥಂ ಜಗತ್ತಿತಾಯಚ, ಇದು ಆನಂದ ಮಾರ್ಗದ ಘೋಷಣೆ. ಅರ್ಥ, ನಾವು ನಮ್ಮನ್ನು ಆತ್ಮ ಮೋಕ್ಷದತ್ತ ತಗೊಂಡು ಹೋಗುವಂಥದ್ದು. ಅಂದರೆ ಪರಿಪೂರ್ಣತೆಯ ದಾರಿಯಲ್ಲಿ ನಡೀತಾ ಪರಿಪೂರ್ಣತೆಯ ನಡೆಯುವ ಪ್ರಯತ್ನವನ್ನು ಮಾಡ್ತಾ ಜಗತ್ತನ್ನು ನಾವು ಮರೆಯುವ ಹಾಗೆ ಇಲ್ಲ. ಯಾಕೆಂದರೆ ಈ ಜಗತ್ತು ನಮ್ಮ ಜೊತೆಗೆ ಇದ್ದೇ ಇದೆ. ನಾವು ಜಗತ್ತನ್ನು ಬಿಟ್ಟು ನಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದಕ್ಕೂ ಕೂಡ ನಾವು ಜೊತೆಯಾಗಿಯೇ ಹೊಂದಾಣಿಕೆ ಮಾಡಿಕೊಂಡು ನಡಿಬೇಕು. ಮುರುಡೇಶ್ವರದ RNS ಗಾಲ್ಫ್ ಕ್ಲಬ್ ರೆಸಾರ್ಟ್ನಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ 2024 ದಿನಾಂಕ 21/11/2024 23/11/2024 ಸರ್ವರಿಗೂ ಆದರದ ಸ್ವಾಗತ. ಪ್ರತಿಯೊಬ್ಬನಿಗೂ ಆನಂದ ಬೇಕು. ಯಾರೂ ದುಃಖಮಯ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ದುಃಖದಲ್ಲೇ ಬದುಕ್ತೀನಿ, ನನಗೆ ಸದಾ ದುಃಖ ಇರಲಿ ಅಂತ ಯಾರೂ ಹೇಳೋದಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆನಂದವನ್ನು ಪಡೆಯುವುದು ಹೇಗೆ? ಆ ಮಾರ್ಗವನ್ನು ಆನಂದ ಮಾರ್ಗ ಹೇಳ್ತದೆ. ಒಂದು ಸಣ್ಣ ಉದಾಹರಣೆಯೊಂದಿಗೆ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಈ ವಿಶಿಷ್ಟ ನಮಸ್ಕಾರ ಆನಂದ ಮಾರ್ಗದಲ್ಲಿ ಜಗತ್ತಿನಲ್ಲಿ ಎಲ್ಲಿಯೇ ಅನುಯಾಯಿಗಳಿರಲಿ ಇದೇ ವಿಶಿಷ್ಟ ನಮಸ್ಕಾರ. ಇದಕ್ಕೊಂದು ವಿಶೇಷತೆ ಇದೆ. ನಾವು ಎದುರಿನ ವ್ಯಕ್ತಿಯಲ್ಲಿ ಕೂಡ ಪರಮಾತ್ಮನನ್ನೇ ಕಾಣಬೇಕು. ಆ ವ್ಯಕ್ತಿಯಲ್ಲಿರುವ ಪರಮಾತ್ಮನಿಗೆ ನಾನು ಮನಪೂರ್ವಕವಾಗಿ ಹೃದಯ ತುಂಬಿ ನಮಸ್ಕರಿಸ್ತಾ ಇದ್ದೇನೆ. ಇದು ಈ ಭಂಗಿ. ಇದು ಆನಂದ ಮಾರ್ಗದ ಜೀವನ ಶೈಲಿಯ ಒಂದು. ಇಂತಹ ಹಲವಾರು ವಿಧಾನಗಳು, ಯೋಗ ಇರ್ಬೋದು, ಆಮೇಲೆ ಯೋಗಾಸನಗಳು, ನಂತರ ಧ್ಯಾನ ಪದ್ಧತಿ, ಇವೆಲ್ಲವೂ ಆನಂದ ಮಾರ್ಗದಲ್ಲಿ ಬರ್ತವೆ. ಆನಂದ ಮಾರ್ಗಕ್ಕೆ ಇದರದ್ದೇ ಆದ ಒಂದು ಸಂಗೀತ, ಸಾಹಿತ್ಯ, ಸಂಗೀತದಲ್ಲಿ ಇದೊಂದು ವಿಶಿಷ್ಟ ಪ್ರಭಾತ ಸಂಗೀತ ಎನ್ನುವ ಒಂದು ಘರಾನವನ್ನೇ ಸೃಷ್ಟಿಸಿದೆ. ಭಕ್ತಿ ಸಂಗೀತ, ಕೀರ್ತನೆ ಇದೆ. ಆಮೇಲೆ ಶಿಕ್ಷಣ ಪದ್ಧತಿ, ಮನುಷ್ಯನನ್ನಾಗಿಸುವ. ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ನಾವು
ಉದ್ಯೋಗಕ್ಕಾಗಿ ಮನುಷ್ಯರನ್ನು ತಯಾರು ಮಾಡ್ತವೆ. ಅಂದರೆ ಮನುಷ್ಯನ ಇಡೀ ಉದ್ದೇಶ, ಜೀವನದ ಉದ್ದೇಶ ಅಂದರೆ ಒಳ್ಳೆ ಕೆಲಸ ತಗೊಳ್ಳೋದು, ಒಳ್ಳೆ ಸಂಬಳ ತಗೊಳ್ಳೋದು, ದುಡ್ಡು ಮಾಡೋದು, ಇದಿಷ್ಟೇ ಅಲ್ಲ. ಮನುಷ್ಯ ಬದುಕಬೇಕು, ಚೆನ್ನಾಗಿ ಮಾನವನಾಗಿ ದೇವಮಾನವನಾಗಬೇಕು ಅವನೇ. ಅಂತಹ ಒಂದು ಶಿಕ್ಷಣ ಪದ್ಧತಿ ಆನಂದ ಮಾರ್ಗದಲ್ಲಿದೆ. ಇದರ ಜೊತೆಗೆ ಒಂದು ಅರ್ಥ ವ್ಯವಸ್ಥೆಯ ಸ್ಪಷ್ಟ ಕಲ್ಪನೆ, 100% ಎಂಪ್ಲಾಯ್ಮೆಂಟ್. ಅಂದರೆ ಪ್ರತಿಯೋರ್ವ ಜೀವಿಗೂ, ಒಂದು ಮನುಷ್ಯನಿಗೆ, ಜೀವಿ ಅನ್ನೋದರ ಅರ್ಥ ಇಲ್ಲಿ ನಾನು ಹೇಳ್ತಾ ಇರೋದು ಮನುಷ್ಯನಿಗೆ, ಯಾರಿಗೆ ಉದ್ಯೋಗ ಮಾಡುವ ಅಗತ್ಯತೆ ಇದೆಯೋ ಅವರೆಲ್ಲರಿಗೂ ಉದ್ಯೋಗ ಸಿಗಲೇಬೇಕು ಎನ್ನುವುದು, ಮತ್ತು ಅದನ್ನು ಸಿಗುವಂತೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಉದ್ಯೋಗ ಅಂದರೆ ಸರ್ಕಾರಿ ನೌಕರಿ ಅಂತಲ್ಲ, ದುಡಿಯುವ ಅವಕಾಶ, ದುಡಿಮೆಯ ಅವಕಾಶ, ಇದು ಸಾಧ್ಯತೆ ಇದೆ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ಅರ್ಥನೀತಿ ಹೇಳ್ತದೆ. ಇದರ ಜೊತೆಗೆ ತಾವು ಪರಿಸರ ರಂಗದಲ್ಲಿಯೂ ಪರಿಸರ ಹೋರಾಟಗಾರರಾಗಿ ಬೇಡ್ತಿಕೊಳ್ಳ ಸಂರಕ್ಷಣಾ ಸಮಯದಲ್ಲಿ ಗುರ್ಸ್ಕೊಂಡಿದ್ರಿ. ಅದ್ರ ಜೊತೆಗೆ ಅಂದ್ರೆ ನಿಮ್ದೊಂದು ಅನಿಸಿಕೆಯಲ್ಲಿ ಉತ್ತರ ಕನ್ನಡದಲ್ಲಿ ಪರಿಸರ ಪೂರಕ ಅಭಿವೃದ್ಧಿ ಈ ಒಂದು ವಿಷಯದ ಬಗ್ಗೆ ಅವತ್ತಿನ ಕಾಲಘಟ್ಟದಲ್ಲೂ ತಾವು ಒಂದು ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಸಹ ಮಾಡಿದ್ರಿ ಅಂತ ಕೇಳ್ಪಟ್ಟಿದ್ದೇವೆ. ನಿಮ್ಮ ದೃಷ್ಟಿಯಲ್ಲಿ ಉತ್ತರ ಕನ್ನಡದಲ್ಲಿ ಪರಿಸರ ಪೂರಕ ಅಭಿವೃದ್ಧಿ ಅಂದ್ರೆ ಯಾವ ರೀತಿ? ಪ್ರತಿಯೊಂದು ಜಾಗಕ್ಕೆ, ಪ್ರತಿಯೊಂದು ಸ್ಥಳಕ್ಕೆ, ಈ ಜಗತ್ತಿನಲ್ಲಿ ಯಾವುದೆಲ್ಲ ಊರುಗಳಿದ್ದಾವೋ, ಯಾವುದೆಲ್ಲ ಪ್ರದೇಶ ಇದೆಯೋ, ನಿಸರ್ಗ ವಿಶಿಷ್ಟವಾದ ಸಂಪನ್ಮೂಲಗಳನ್ನು ಇಟ್ಟಿದೆ. ನಾವು ಎಲ್ಲಿದೋ ಸಂಪನ್ಮೂಲ ನಮ್ಮಲ್ಲೇ ಬರಬೇಕು ಅಂದರೆ ಆಗೋದಿಲ್ಲ. ಆ ಸ್ಥಳಕ್ಕೆ ಯಾವ ವೈಶಿಷ್ಟ್ಯತೆ ಇದೆಯೋ ಆ ಸಂಪನ್ಮೂಲಗಳನ್ನು ಗುರುತಿಸಿ ಅದನ್ನು ಬೆಳೆಸಿ ಬಳಸುವ ಬುದ್ಧಿಮಟ್ಟವನ್ನೂ ಕೂಡ ನಿಸರ್ಗ ನಮಗೆ ಕೊಟ್ಟಿದೆ. ನಾವು ಅದನ್ನು ಬಳಸೋದು ಬಿಟ್ಟುಕೊಂಡು ಬೇರೆ ಎಲ್ಲ ಮಾಡೋದ್ರಿಂದ ಪರಿಸರದ ಬಗ್ಗೆ ಮಾತಾಡುವವರು ಇವರು ಪ್ರಗತಿ ವಿರೋಧಿ. ಆವಾಗ ಪ್ರಶ್ನೆ ಬರ್ತದೆ, ಪ್ರಗತಿ ಅಂದರೆ ಯಾವುದು? ಪ್ರಗತಿ ಅಂದರೆ ದೊಡ್ಡ ವ್ಯಾಖ್ಯೆ ಬೇರೆ ಏನು ಕೊಡ್ಬೋದು. ಸರಳವಾಗಿ ಹೇಳೋದಾದರೆ, ಯಾವಾಗ ಕೆಲವೇ ಜನರ ಕೈಯಲ್ಲಿ ಸಂಪತ್ತು ಕ್ರೋಢೀಕೃತವಾಗಿ ಕೆಲವೇ ಜನ ಶ್ರೀಮಂತರು ಸಮಾಜದಲ್ಲಿ ಇದ್ಕೊಂಡು ಉಳಿದವರೆಲ್ಲ ಒಂದೊತ್ತಿನ ಊಟಕ್ಕಾಗಿಯೋ ಅಥವಾ ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಾದರೆ ಅದು ಪ್ರಗತಿಯಲ್ಲ. ಎಷ್ಟೇ ಕಟ್ಟಡಗಳಾಗಿರ್ಬೋದು, ಎಷ್ಟೇ ಉತ್ತಮ ರಸ್ತೆಗಳಾಗಿರ್ಬೋದು. ಪ್ರಗತಿ ಅಂದರೆ ಯಾವುದು? ಒಂದು, ಮನುಷ್ಯನಿಗೆ ಆಧ್ಯಾತ್ಮದ ದಾರಿಯಲ್ಲಿ ನಡೆಯಲು ಪೂರಕವಾಗುವಂತಹ ಸಾಮಾಜಿಕ ಆರ್ಥಿಕ ಪರಿವೇಶ ಇರಬೇಕು. ಅದರ ಅರ್ಥ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದ ಕನಿಷ್ಠ ಅಗತ್ಯತೆಗಳಾದ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಔಷಧೋಪಚಾರ, ಇದು ಇವತ್ತಿನ ಮಿನಿಮಮ್ಗಳು. ಈ ಕನಿಷ್ಠ ಅಗತ್ಯತೆಗಳು ಯಾವುದೇ ಒಂದು ಆತಂಕ ಇಲ್ಲದೆ, ಟೆನ್ಷನ್ ಇಲ್ಲದೆ ಸಿಗುತ್ತದೆ. ನಾನು ದುಡಿದರೆ ಇವಿಷ್ಟು ನನಗೆ ಖಂಡಿತವಾಗಿಯೂ ಸಿಗುತ್ತದೆ ಎನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಉತ್ತರ ಕನ್ನಡಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಬಂದರೆ, ಉತ್ತರ ಕನ್ನಡದಲ್ಲಿರುವಂತಹ ಅರಣ್ಯ ಸಂಪನ್ಮೂಲ, ಇಲ್ಲಿಯ ಹವಾಮಾನ, ಇವೆಲ್ಲವನ್ನು ಬಳಸ್ಕೊಂಡು ಇವತ್ತಿನ ಅಭಿವೃದ್ಧಿ ಅಂದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಚಿಮಣಿ ಆಡಬೇಕು, ಏನು ಹೊಗೆ ಏಳಬೇಕು, ಪ್ರದೂಷಣೆ ಆಗಬೇಕು, ಇಂತಹ ಹಲವು ಮೌಢ್ಯತೆಗಳನ್ನು ಮೀರಿ ನಾವು ಇಲ್ಲಿದೇ ಜನರನ್ನು ಇಟ್ಕೊಂಡು ಇಲ್ಲಿಯ ಸಂಪನ್ಮೂಲವನ್ನು ಬಳಸಿದರೆ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ, ನಂತರ ನಮ್ಮಲ್ಲಿ ಉಪ್ಪು ತಯಾರು ಮಾಡುವಂಥದ್ದಿರ್ಬೋದು, ಹಣ್ಣು ಹಂಪಲಗಳ ಪರಿಷ್ಕರಣೆ ಇರ್ಬೋದು, ಈಗ ಸಾಂಬಾರ ಬೆಳೆಗಳು, ಇವನ್ನೆಲ್ಲ ಮಾಡಿಕೊಂಡ್ರೆ ಇಲ್ಲಿಯ 14 ಲಕ್ಷ ಅಲ್ಲ, ಇನ್ನೂ 10 ಲಕ್ಷ ಜನ ಬಂದರೂ ಉದ್ಯೋಗ ಕೊಡುವ ಸಾಮರ್ಥ್ಯ ಈ ಭೂಮಿಗಿದೆ, ಈ ಜಿಲ್ಲೆಗಿದೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ನಾವು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಾಗ ಆ ಜನರ ಮಾನಸಿಕತೆಯನ್ನು ನೋಡಬೇಕು. ಉತ್ತರ ಕನ್ನಡದ ಜನರ ವಿಶಿಷ್ಟತೆ ಅಂದರೆ ಇವರು ಬೌದ್ಧಿಕ ಕಾರ್ಮಿಕರು, ಅಂದರೆ ಇಂಟೆಲೆಕ್ಚುವಲ್ ವರ್ಕರ್ಸ್. ನಮ್ಮಲ್ಲಿ ಫಿಸಿಕಲ್ ವರ್ಕರ್ಸು ಅಂತಹ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿಗೆ ಸೂಕ್ತವಾಗುವಂತಹ ಇಂಟೆಲೆಕ್ಚುವಲ್ ಕೆಪ್ಯಾಸಿಟಿಯನ್ನು ಬಳಸುವಂತಹ ಉದ್ಯೋಗಗಳು ನಮ್ಮಲ್ಲಿ ಬರಬೇಕು. 2009 ಇಸ್ವಿಯಲ್ಲಿ ತಾವು ಹೇಳಿದ ರಾಜ್ಯ ಮಟ್ಟದ ಒಂದು ಕಾರ್ಯಾಗಾರ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಸರ ಪೂರಕ ಅಭಿವೃದ್ಧಿಯ ಕಲ್ಪನೆಗಳು ಅಂತ ಬೇಡ್ತಿ ಅಗ್ನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಅಡಿಕೆ ಮತ್ತು ಸಂಬಾರ ಬೆಳೆಗಾರರ ಸಂಘದ ಸಹಕಾರದೊಂದಿಗೆ ಶ್ರೀ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ 3 ದಿನದ ಕಾರ್ಯಾಗಾರ ನಡೆದು ಸರ್ಕಾರಕ್ಕೆ ಒಂದು
ಬ್ಲೂ ಪ್ರಿಂಟನ್ನು ಸಲ್ಲಿಸಿದ್ವಿ. ಏನೆಲ್ಲ ಮಾಡಿದರೆ ಇಲ್ಲಿಯ ಪರಿಸರವನ್ನು ಉಳಿಸ್ಕೊಂಡು ಅಭಿವೃದ್ಧಿ ಅಂದರೆ ಯಾವುದು, ಬರೀ ದುಡ್ಡು ಕಿಸೆಯಲ್ಲಿ ಇರೋದಲ್ಲ, ಅಥವಾ ಕೆಲವರು ಶ್ರೀಮಂತರಾಗೋದಲ್ಲ, ಅಲ್ಲಿ ಬರುವಂತಹದ್ದು ಖರೀದಿ ಶಕ್ತಿ. ಇವತ್ತಿನ ಆರ್ಥಿಕತೆಯಲ್ಲಿ ನೀವು ನೋಡಿದ್ರೆ ಎಲ್ಲರೂ ಮಾತಾಡೋದು ಪರ್ ಕ್ಯಾಪಿಟಾ ಇನ್ಕಮ್, ಅದಲ್ಲ. ಪ್ರತಿಯೊಬ್ಬನಿಗೆ ಇರುವ ಉತ್ಪನ್ನದಲ್ಲಿ ಅವನ ಖರೀದಿ ಶಕ್ತಿ ಎಷ್ಟು ಹೆಚ್ಚುತ್ತದೆ. ಇನ್ನೊಂದು ಅಭಿವೃದ್ಧಿಯ ಸೂಚ್ಯಂಕ ಅಂದರೆ ಮನುಷ್ಯ ಎಷ್ಟು ಸಂತೋಷದಿಂದ ಬದುಕ್ತಾ ಇದ್ದಾನೆ. ಈ ಎರಡನ್ನು ನಾವು ನೋಡಿಕೊಂಡಾಗ ಅದು ಎರಡೂ ಉತ್ತರ ಕನ್ನಡದಲ್ಲಿ ಇಲ್ಲಿಯ ಸಂಪನ್ಮೂಲಗಳಿಂದ ಸಾಧ್ಯ ಇದೆ. ಇದಕ್ಕೆ ನಮಗೆ ಯಾರೂ ಹೊರಗಿನಿಂದ ಬರುವ ಹೂಡಿಕೆದಾರರ ಕಲ್ಪನೆ ಇದೆಯಲ್ಲ, ಇವತ್ತು ಯಾರೂ ಬೇಕಾಗಿಲ್ಲ. ಇಲ್ಲಿಯ ಜನರ ಹತ್ರ ಇರುವ ಸಂಪತ್ತನ್ನು ಬಳಸ್ಕೊಂಡೇ ಇವೆಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಒಂದೇ ಒಂದು ಅಂದರೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ನೀವು ಹೇಳಿದಾಗೆ ಕಳೆದ ಒಂದು 25 ವರ್ಷಗಳ ಹಿಂದೆ 3 ದಿನಗಳ ಕಾರ್ಯಾಗಾರ ಮಾಡಿ ಸರ್ಕಾರಕ್ಕೆ ನೀವೊಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೀವಿ. ಬಹುತೇಕ 25 ವರ್ಷಗಳಿಂದ ಆ ಪೇಪರ್ ಸರ್ಕಾರದ ಕಡತದಲ್ಲಿ ಎಲ್ಲೋ ಹೋಗಿ ಮಾಯವಾಗಿ ಆಗಿರುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆ ಇಂದಿಗೂ ಹಾಗೇ ಇದೆ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ತಾವು ಹೇಳಿದ್ರಿ ಉತ್ತರ ಕನ್ನಡ ಜಿಲ್ಲೆ ಅಡಿಕೆ ಮತ್ತು ಬೆಳೆಗಾರ ಸಂಘದ ಅವತ್ತಿನ ದಿನದಲ್ಲಿ ಕಾರ್ಯಾಗಾರವನ್ನು ಮಾಡಿದ್ರು. ತಾವು ಕಳೆದ ಒಂದು 32 ವರ್ಷಗಳಿಂದ ಆ ಒಂದು ಸಂಘಟನೆಗಳಲ್ಲಿ ಸಕ್ರಿಯರಾಗಿ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿದ್ರಿ. ಮತ್ತು ತಾವೊಬ್ಬರು ಅಡಿಕೆ ಕೃಷಿಕರು ಆಗಿದ್ರಿ. ಹಾಗಾಗಿ ನಿಮ್ಮ ದೃಷ್ಟಿಯಲ್ಲಿ ಉತ್ತರ ಕನ್ನಡದಲ್ಲಿ ಅಥವಾ ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಕೃಷಿಗೆ, ಅದರಲ್ಲೂ ಪ್ರಮುಖವಾಗಿ ಅಡಿಕೆಗೆ ಭವಿಷ್ಯ ಇದೆ ಅಂತ ಅನ್ಸತ್ತಾ? ಅಡಿಕೆಗೆ ನಮ್ಮ ಸಾಂಪ್ರದಾಯಿಕ ಬೆಳೆಗಾರರಲ್ಲಿ, ಸಾಂಪ್ರದಾಯಿಕ ಕ್ಷೇತ್ರಗಳು ಉತ್ತರ ಕನ್ನಡ ಇವೆಲ್ಲ, ನಮಗೆ 2-3 ರೀತಿಯ ಅವಕಾಶಗಳು ಇದ್ದದ್ರಿಂದ ಇದಕ್ಕೆ ಮುಂದೆ ಕೂಡ ಭವಿಷ್ಯ ಇದೆ. ಆದರೆ ನಾವು ನಮ್ಮ ಬೇಸಾಯ ಪದ್ಧತಿಯನ್ನು ಸ್ವಲ್ಪ ಬದಲು ಮಾಡಿಕೊಳ್ಬೇಕು. ನಾವು ಇವತ್ತಿಗೂ ನಮಗೆ ಲಾಭದಾಯಕ ಅಲ್ಲ ಅಡಿಕೆ ಅಂತ ಹೇಳ್ತೇವೆ. ನಮಗೆ ಎಷ್ಟು ರೇಟ್ ಬಂದರೂ ಕಡಿಮೆ ಅನಿಸ್ತದೆ. ಅದರ ಮೂಲ ಕಾರಣ ಇದರ ಬೆಳೆಯುವ ವೆಚ್ಚ ಹೆಚ್ಚಾಗಿದೆ ಅನ್ನೋದಲ್ಲ, ನಮ್ಮ ನಿರ್ವಹಣೆ ವೆಚ್ಚ ಹೆಚ್ಚಾಗಿದೆ. ಅಂದರೆ ನಮ್ಮದು ದೊಡ್ಡ ತೋಟಗಳಿದ್ದವಲ್ಲ, ಇವತ್ತು ಚಿಕ್ಕದಾಗಿ ಕುಟುಂಬಗಳು ಚಿಕ್ಕದಾದಾಗಿ ಮತ್ತು ಒಡೆದು ಒಬ್ಬನೇ ಮೊದಲು 10 ಎಕರೆ ಮ್ಯಾನೇಜ್ ಮಾಡ್ತಾ ಇದ್ದವನು ಈಗ 10 ಗುಂಟೆ ಮ್ಯಾನೇಜ್ ಮಾಡೋ ಸ್ಥಿತಿವರೆಗೆ ನಾವು ಬಂದಿದ್ದೇವೆ. ಆದರೆ ನನ್ನ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಏನಿರ್ತದೆ, ಆ ಒಂದು ಖರ್ಚು ವೆಚ್ಚ, ನನ್ನ ಕುಟುಂಬದ ನಿರ್ವಹಣೆ, ನಾನು ಅದರ ಮೇಲೆ ಅವಲಂಬಿತನಾದಾಗ ಅದಷ್ಟನ್ನು ನಾನು ಭರಿಸಲೇಬೇಕು. ಅದು ನನಗೆ ಮೊದಲು 10 ಎಕರೆಯಲ್ಲಿ ಬರ್ತಾ ಇದ್ದದ್ದು ಈಗ 10 ಗುಂಟೆಯಲ್ಲಿ ಬರಬೇಕು ಅಂದರೆ ಆಗೋದಿಲ್ಲ. ಇದಕ್ಕೆ ಪರಿಹಾರ ಸರಳ, ಸಹಕಾರಿ ತತ್ವದ ಮೇಲೆ ಬೇಸಾಯ. ಇದನ್ನು ಬೈರುಂಬೆ ಭಾಗದಲ್ಲಿ ಶ್ರೀ KM ಹೆಗ್ಡೆ ಬೈರುಂಬೆ ಅನ್ನುವರು ಪ್ರಯೋಗ ಮಾಡಿ ತೋರಿಸಿದ್ದಾರೆ. ನೀರಾವರಿಯಲ್ಲಿರ್ಬೋದು ಅಥವಾ ಎಷ್ಟೋ ಕೆಲಸಗಳಲ್ಲಿ ನಾವು ಹೇಗೆ ಒಟ್ಟಾಗಿ ಮಾಡಿದಾಗ ನಮ್ಮ ಖರ್ಚು ವೆಚ್ಚಗಳು ತಗ್ತಾವೆ, ಅದನ್ನು ಇಳಿಸ್ಕೊಳ್ಬೇಕು. ಇವತ್ತು ಅಡಿಕೆಗೆ ನಮಗೊಂದು ಭಾರಿ ಬೆದರು ಗುಮ್ಮ, ಅಡಿಕೆ ಕ್ಯಾನ್ಸರ್ ಕಾರಕ, ಚೀಟಿ ಮೇಲೆ ಬರೀರಿ ನೀವು. ಪ್ರತಿಯೊಂದು ಅಡಿಕೆ ಚೀಟಿ ಮೇಲೆ ಕೂಡ ಬರೀಬೇಕು. ಸಹವಾಸ ದೋಷ, ಅಡಿಕೆಗೆ ರೇಟ್ ಬರಲಿಕ್ಕೆ ಕಾರಣ ತಂಬಾಕಿನ ಜೊತೆ ಹೋಗಿದ್ದು ಗುಟ್ಕ, ಸಹವಾಸ ದೋಷದಿಂದಾಗಿ ಈಗ ಅಡಿಕೆಗೆ ಅದಾಗಿದೆ. ಇಂತಹ ಒಂದು ಆತಂಕಕಾರಿ ಸನ್ನಿವೇಶದಿಂದ ಹೊರಗೆ ಬರಬೇಕು ನಾವು. ಅದಕ್ಕೋಸ್ಕರ ನಮ್ಮ ಸಂಘಟನೆಗಳು ಅಂದರೆ ಉತ್ತರ ಕನ್ನಡ ಜಿಲ್ಲಾ ಅಡಿಕೆ ಮತ್ತು ಸಂಬಾರ ಬೆಳೆಗಾರರ ಸಂಘ, ಶಿರ್ಸಿ ತಾಲೂಕಾ ಅಡಿಕೆ ಬೆಳೆಗಾರರ ಸಂಘ, ಶಿರ್ಸಿ ತೋಟಗಾರಿಕಾ ಸಂಘ, ಈ 3 ಸಂಸ್ಥೆಗಳು ಸೇರಿ ಇದೇ 23ನೇ ತಾರೀಕು ತೋಟಗಾರ ಕಲ್ಯಾಣ ಮಂಟಪದಲ್ಲಿ ಒಂದು ದಿವಸದ ವಿಚಾರ ಸಂಕಿರಣ ಕಾರ್ಯಾಗಾರ ಏರ್ಪಡಿಸಿದ್ದೇವೆ. ಈ ಕಾರ್ಯಾಗಾರದಲ್ಲಿ ವಿಜ್ಞಾನಿಗಳು, ಕೃಷಿ ತಜ್ಞರು, ಜೊತೆಗೆ ಸಹಕಾರಿ ರಂಗದ ಪ್ರಮುಖರು ಇವರೆಲ್ಲ ಪಾಲ್ಗೊಳ್ಳಲಿದ್ದಾರೆ. ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಅಡಿಕೆಗೆ ಈ ಒಂದು ಹಣೆಪಟ್ಟಿ ಬಂದ್ಬಿಟ್ಟಿದೆ, ಕ್ಯಾನ್ಸರ್ ಕಾರಕ. ಕೆಲವೊಮ್ಮೆ ಏನಾಗ್ತದೆ, ಈ ಮೊನ್ನೆ ಬಂತು WHO ರಿಪೋರ್ಟ್ ಅಂತ ಹೇಳಿದರು. ಎಲ್ಲೋ ಯಾರೋ ಸ್ಟಡಿ ಮಾಡಿದ್ದು ಅಡಿಕೆಗೆ, ಅದು ನಾವು ಪೂರ್ತಿಯಾಗಿ ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಯಾಕೆಂದರೆ ಈ ಕಾರ್ಯಾಗಾರದ ವಿಷಯವನ್ನೇ ನಾವು ಇಟ್ಕೊಂಡದ್ದು ಉತ್ಪಾದನೆಯಿಂದ ಗ್ರಾಹಕನವರೆಗೆ. ಉತ್ಪಾದಕನ ಹಂತದಲ್ಲಿ ಅಡಿಕೆ ಶುದ್ಧವಾಗಿದೆ, ಸಾವಿರಾರು ವರ್ಷಗಳಿಂದ ನಾವು ಬಳಸ್ತಾ ಇದ್ದೇವೆ. ಅದು ಎಲೆ ಅಡಿಕೆ ತಿನ್ನೋದಿರ್ಬೋದು, ಅದಕ್ಕೊಂದು ಪೂಜನೀಯ ಸ್ಥಾನ ಕೊಟ್ಟಿದ್ದಿರ್ಬೋದು. ಇವೆಲ್ಲ ಏನನ್ನು ಸೂಚಿಸ್ತಾವೆ ಅಂದರೆ ಅಡಿಕೆ ಖಂಡಿತಕ್ಕೂ ಪರಿಶುದ್ಧವಾದದ್ದು. ಹಾಗಿದ್ರೆ ತುದಿಗೆ ಹೋಗಿ ಅದನ್ನು ಪರೀಕ್ಷೆ ಮಾಡಿದಾಗ ಕ್ಯಾನ್ಸರ್ಕಾರಕ ಅಂಶಗಳು ಕಂಡಿದ್ದು ಸುಳ್ಳು ಅಂತ ಹೇಳಲಿಕ್ಕಾಗೋದಿಲ್ಲ. ಇವತ್ತಿನ ದಿನದಲ್ಲಿ ಅಡಿಕೆ ಗುಣಮಟ್ಟದ ಬಗ್ಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ. ಯಾಕೆ ಬರ್ತದೆ ಅಂದರೆ ಮಧ್ಯಂತರದಲ್ಲಿ ರೈತನ ಕೈ ತಪ್ಪಿದ ನಂತರ ಇದನ್ನು ಯಾರು ಪರಿಷ್ಕರಣೆ ಮಾಡ್ತಾರೋ, ಸಂಸ್ಕರಣೆ ಮಾಡ್ತಾರೋ, ಗ್ರಾಹಕನಿಗೆ ತಲುಪಿಸ್ತಾರೋ, ಏನೆಲ್ಲ ಅಂಶಗಳನ್ನು ಸೇರಿಸ್ತಾರೆ ಅದಕ್ಕೆ, ಇದು ಇವತ್ತು ಬಹಳ ಜನಕ್ಕೆ ಗೊತ್ತಾಗಿದೆ. ಬಣ್ಣ ತರುವ ಸಲುವಾಗಿ ಅತ್ಯಂತ ಕೆಟ್ಟದ್ದು ರೆಡ್ ಆಕ್ಸೈಡ್ಗಳನ್ನು ಬಳಸುವಂಥದ್ದು, ಅತ್ಯಂತ ಆರೋಗ್ಯಕ್ಕೆ ಹಾನಿಕರಗಳ ಆದಂಥ ಎಷ್ಟೋ ಔಷಧವನ್ನು ಸಿಂಪಡಿಸುವಂಥದ್ದು, ಇಂಥ ಹಲವು ಕ್ರಮಗಳಿಂದಾಗಿ ಅಡಿಕೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇದನ್ನು ತಪ್ಪಿಸ್ಲಿಕ್ಕೆ ಯಾರು ಬರಬೇಕು, ಯಾರು ಮುಂದೆ ಹೋಗಬೇಕು? ಅಡಿಕೆ ಬೆಳೆಗಾರ ಅವನಷ್ಟಕ್ಕೆ ಬೆಳೀತಾ ಇದ್ದಾನೆ, ಅವನು ಅದನ್ನು ಸಂಸ್ಕರಣೆ ಮಾಡೋದಿಲ್ಲ. ಮಾಡಿದರೆ ಪ್ರಾಥಮಿಕ ಹಂತ ಕ್ಲೀನ್ ಮಾಡಿ ಅದನ್ನು ಗೋಟು, ಬಿಳೆಗೋಟು, ಸಿಪ್ಪೆಗೋಟು ಅಂತೆಲ್ಲ ಬೇರೆ ಮಾಡಿ ಅದನ್ನು ತಂದು ಮಾರ್ಕೆಟಿಗೆ ಕೊಡ್ತಾನೆ. ಅಲ್ಲಿಂದ ಮುಂದೆ ಹೋಗುವಾಗ ಅದಕ್ಕೆ ಪರೀಕ್ಷೆ ಮಾಡುವವರು ಯಾರು? ನಮ್ಮಲ್ಲಿರುವ ಕೇಂದ್ರ ಸರ್ಕಾರದ ಸಂಸ್ಥೆಗಳಿದ್ದಾವೆ, ರಾಜ್ಯ ಸರ್ಕಾರದ ಗುಣಮಟ್ಟ ಕಾಪಾಡಿಕೊಳ್ಳಲಿಕ್ಕೆ ಸಂಸ್ಥೆಗಳಿದ್ದಾವೆ. ಅವರಿಂದ ನಾವು ಏನನ್ನು ನಿರೀಕ್ಷೆ ಮಾಡಬೇಕು? ರೈತರು ನಮ್ಮ ಮೇಲೆ ಬ್ಲೇಮ್ ಹಾಕ್ತಾ ಇದ್ದೀರಿ, ರೈತನ ಮೇಲೆ ಒಂದು ಗೂಬೆ ಕೂರಿಸ್ತಾ ಇದ್ದೀರಿ, ನಿಮ್ಮ ಅಡಿಕೆ ಹಾಳು. ಅದರಿಂದಾಗಿ ತಾವು ಕೇಳಿದ ಪ್ರಶ್ನೆ ಸರಿಯೇ, ಅಡಿಕೆಗೆ ಭವಿಷ್ಯ ಏನು? ಈ ಗುಮ್ಮನ ಭೀತಿಯನ್ನು ಓಡಿಸಿದಾಗ ನಾವು ಸ್ಪಷ್ಟವಾಗಿ ನಾವು ಕೇಳ್ತಾ ಇರೋದು, ಸಂಶೋಧನೆ ಆಗಲಿ, ಅಡಿಕೆ ತೋಟದಲ್ಲಿ ಬೆಳೆದಂಥ ಅಡಿಕೆ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದಂಥ ಅಡಿಕೆ, ಅದರ ಪರೀಕ್ಷೆ ಮಾಡಿ. ಏನೆಲ್ಲ ಕೆಮಿಕಲ್ ಪರೀಕ್ಷೆ ಮಾಡ್ತೀರೋ ಮಾಡಿರಿ, ಅದು ಎಲ್ಲಿ ಬೇಕಿದ್ರೂ ಮಾಡಿ, ಅಧಿಕೃತವಾಗಿ ಮಾಡು. ಅದು ಕ್ಯಾನ್ಸರ್ ಕಾರಕವೋ ಆಯಿತು, ಮುಂದೆ ಯೋಚನೆ ಮಾಡೋಣ, ನಾವು ಅದನ್ನು ಒಪ್ಪಿಕೊಳ್ಳೋಣ. ಅಲ್ಲ ಅಂತಾದರೆ ಮತ್ತೆ ಎಲ್ಲ ಆಗ್ತಾ ಇದೆ, ತುದಿಗೂ ಮಾಡಿ. ಮಧ್ಯದಲ್ಲಿ ಯಾರೆಲ್ಲ ಇದನ್ನು ಕೆಡಿಸ್ತಾ ಇದ್ದಾರೆ ಅದರ ಗುಣಮಟ್ಟವನ್ನು, ಅಲ್ಲಿ ಕ್ರಮ ಮಾಡಿ ಅವರನ್ನು ಹೇಗೆ ನಿಯಂತ್ರಿಸ್ತೀರಿ ಅದನ್ನು ನಿಯಂತ್ರಿಸಿ. ಕೆಲವೊಮ್ಮೆ ಇದೊಂದು ಓಪನ್ ಸೀಕ್ರೆಟ್ ಆಗಿ ನಡೀತದೆ. ಉದಾಹರಣೆಗೆ ಯಾವುದೋ ಒಂದು APMC 2 ಇಂತಹ ಕಲಬೆರಕೆ ವ್ಯವಹಾರ ನಡೀತಾ ಇತ್ತು. ಅಲ್ಲಿ ಅಧಿಕಾರಿಗಳು ಹೋಗಿ ಅವ್ರಿಗೆ ಗೊತ್ತಾಯಿತು, ಅವ್ರು ಹೇಳಿದರು, ಸ್ವಾಮಿ ನೀವು ಇದನ್ನು ಮಾಡ್ತಾ ಇರೋದು ತಪ್ಪಲ್ವಾ ಅಂತ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ನೋಡಿ ಇದು ನಿಮ್ಮ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ, ನಿಮ್ಮದು ಸೆಸ್ ಕಲೆಕ್ಟ್ ಮಾಡೋದು ನಿಮ್ಮ ಹೊಣೆಗಾರಿಕೆ. ನಾನು ಸೆಸ್ ಪೇ ಮಾಡಿದ್ದೇನೆ, ನೋಡಿ ನೀವು ತೂಕ ಮಾಡಿ ನೋಡಿ, ಪ್ರತಿ ಅಡಿಕೆ ಮೇಲೆ ನಾನು ಸೆಸ್ ಪೇ ಮಾಡಿದ್ದೇನೆ, ಮುಗೀತು, ಜಾಗ ಖಾಲಿ ಮಾಡಿ. ನಿಮ್ಮ ವ್ಯಾಪ್ತಿ ಅಲ್ಲ. ಹಾಗಿದ್ರೆ ಕ್ವಾಲಿಟಿ ಚೆಕಿಂಗ್ ಯಾರ ವ್ಯಾಪ್ತಿ ಆಗಬೇಕು, ಅದನ್ನು ನಿರ್ದಿಷ್ಟಪಡಿಸಿ ಅಂತ ನಮ್ಮ ರೈತರಿಗೂ ಜಾಗೃತಿ ಆಗಬೇಕು. ಇವರಿಗೂ ಸರ್ಕಾರಕ್ಕೂ ಇದನ್ನು ಕೂಗನ್ನು ಮುಟ್ಟಿಸಬೇಕು. ಈ ಸಲುವಾಗಿ ಒಂದು ಕಾರ್ಯಾಗಾರ, ಇದರಲ್ಲಿ ಬಂದಿರುವ ಚಿಂತನೆಗಳನ್ನು ಹಾಗೂ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ಸಲ್ಲಿಸಲಿದ್ದೇವೆ. ಒಂದೇ ಮಾತು ಅಂದರೆ, ಅಡಿಕೆದಾಗಿದ್ದರೆ ಅಡಿಕೆದು ಏನೋ ಆಗೋಯ್ತು, ಇಲ್ಲ, ಅಡಿಕೆ ಅದಷ್ಟಕ್ಕೆ ಅದಲ್ಲ, ಅದರದ್ದು ಭಾಳಷ್ಟು ಒಳ್ಳೆಯದ್ದು ಇದೆ, ಔಷಧೀಯ, ಅದರ ಬೇರೆ ಬೇರೆ ಉಪಯೋಗಗಳನ್ನು, ಪರ್ಯಾಯ ಬಳಕೆಗಳನ್ನು ಹೇಗೆ ಮಾಡಬಹುದು. ಅಡಿಕೆ ತೋಟದ ಜೊತೆಗೆ ಪರ್ಯಾಯ ಬೆಳೆಗಳನ್ನು ನೋಡಿ, ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾದ ಕೃಷಿ ಪದ್ಧತಿ ಅಂದರೆ ಅಡಿಕೆ ಕೃಷಿ ಪದ್ಧತಿ. ಇದಕ್ಕೆ ಈ ಅಂತರಿಕ್ಷದಲ್ಲಿವರೆಗೆ ಅಡಿಕೆ ಹೋದರೆ ಮೇಲೆ ಅದ್ರ ಕೆಳಗಡೆ ಎಷ್ಟೊಂದು ಬೆಳೆಗಳನ್ನು ನಾವು ಸಾಂಪ್ರದಾಯಿಕವಾಗಿ ಬೆಳೀತಾ ಇದ್ದೇವೆ. ಇವತ್ತು ಮಾಯ ಆಗಿರ್ಬೋದು, ಆದರೆ ಬೆಳಿಲಿಕ್ಕೆ ಅವಕಾಶ ಇದೆ. ಕಾಳುಮೆಣಸು ಇರ್ಬೋದು, ಬೇರೆ ಅದ್ರ ಜೊತೆಗೆ ಬೆಳೆಯುವಂಥ, ಅದ್ರ ಕೆಳಗಡೆ ಬಾಳೆ ಬರ್ತದೆ, ಅದಕ್ಕೂ ಕೆಳಗೆ ಏಲಕ್ಕಿ ಬರ್ತದೆ, ಇದು ವೆನಿಲಾ ಅದಕ್ಕೆ ಬಳ್ಳಿಯಾಗಿ ಬರ್ತದೆ, ವೀಳ್ಯದೆಲೆ ಬರ್ತದೆ, ಅದರ ಜೊತೆಗೆ ಸಂಬಾರ ಬೆಳೆಗಳನ್ನು ಬೇರೆ ಎಷ್ಟೆಲ್ಲ ಬೆಳಿಬೋದು. ಇದು ಎಲ್ಲ ಬೆಳೆಗಳನ್ನು ಸಾಧ್ಯ ಆಗೋದಿಲ್ಲ. ಈ ಪ್ರತಿಯೊಂದು ಯುಟಿಲೈಸೇಷನ್ ಆಫ್ ಸ್ಪೇಸ್ ಅಂತಾರೆ ಇದಕ್ಕೆ. ನೆಲದ ಮೇಲೆ ಬೆಳೆಯುವುದು ಒಂದಾಯಿತು, ಆ ನೆಲದ ಬಳಕೆಯ ಜೊತೆಗೆ ಈ ಮೇಲಿನ ಆಕಾಶದ ಜಾಗ ಇದೆಯಲ್ಲ, ಅದನ್ನೂ ಕೂಡ ಅಡಿಕೆಯ ಜೊತೆಗೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಅಡಿಕೆ ಬೆಳೆಗಾರರು ಖಂಡಿತಕ್ಕೂ ನಿರಾಶರಾಗಬೇಕಾಗದ್ದಿಲ್ಲ, ಜಾಗೃತರಾಗಬೇಕಾಗದ್ದು ಅಗತ್ಯ ಇದೆ.
ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಗಣೇಶ್ ಭಟ್ ಉಪ್ಪೋಣಿಯವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಯನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ವಿಶ್ವಂಬರ ಟಿ ವಿ ಹೊಸದಾಗಿ ಪ್ರಾರಂಭ ಆಗಿದೆ. ನಾನು ಕೂಡ ಇದನ್ನು ನೋಡ್ತಾ ಇರ್ತೇನೆ. ನಿಮ್ಮೊಂದಿಗೆ ಒಂದು ಅಂದರೆ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸಿ ಹೊಸ ವಿಚಾರಧಾರೆಯೊಂದಿಗೆ ಹಳೆ ಕೊಳೆತ ಇವತ್ತಿನ ಏನು ಒಂದು ವ್ಯವಸ್ಥೆ ಇದೆ ಇದಕ್ಕೆ ನಾವು ಧೈರ್ಯವಾಗಿ ಬಂದು ಯಾರನ್ನು ದೂಷಣೆ ಅಲ್ಲ ಸಮಸ್ಯೆಗಳನ್ನು ಎತ್ತಿ ಹೇಳಿ ಆ ಪರಿಹಾರವನ್ನು ಕಂಡುಕೊಳ್ಳುವುದು ಕೂಡ ಅಗತ್ಯತೆ ಇದೆ. ಒಂದು ವಿಶಿಷ್ಟ ಸಂಗತಿ ಅಂದರೆ ಇವತ್ತು ಅರ್ಥಶಾಸ್ತ್ರದಲ್ಲಿ ಮೊನೊಪೊಲಿ ಅಂತಾರೆ. ಮಾಧ್ಯಮಗಳು ಕೂಡ ಇವತ್ತು ಮೊನೊಪಾಲಿ ಕೈವಶ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಸ್ವತಂತ್ರವಾಗಿ ವಿಶ್ವಂಬರ ಟಿ ವಿ ಸ್ವಾಯತ್ತವಾಗಿ ಸ್ವತಂತ್ರವಾಗಿ ಬೆಳೆಯಲಿ. ಖಂಡಿತಕ್ಕೂ ಇದಕ್ಕಾಗಿ ಶುಭ ಹಾರೈಕೆಗಳು. ನಮಸ್ಕಾರ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.